ನಿಮ್ಮ ಉದ್ದೇಶ ನನಗೆ ಬೇಡ. ಬದುಕಿನಲ್ಲಿ ನಾನು ಹೇಗೆ ಬದುಕಬೇಕು ಅನ್ಕೊಂಡಿದ್ದೀನೋ ಹಾಗೆ ಬದುಕ್ತಾ ಇದ್ದೀನಿ. ನಿಮ್ಮ ಸಿಟ್ಟು ಸೆಡವು ಸೇಡು ಏನೇ ಇದ್ರು ನಿಮಗ್ ಬಿಟ್ಟಿದ್ದು. ನಿಮ್ಮ ಜೊತೆ ನನ್ನ ಸೇರಿಸ್ಕೊಳ್ಳೋ ಆಸೆನ ಬಿಟ್ಟು ಬಿಡಿ. ಹಾಗಲ್ಲ ಮಗನೇ. ಮಗನೇ ಅಂತ ಕರಿಬೇಡಿ ನನ್ನ. ಕಾಲ್ ಮೀ ರಂಜಿತ್. ಐ ಆಮ್ ನಾಟ್ ಯುವರ್ ಸನ್. ನಿನ್ನಂತ ಕ್ರಿಮಿನಲ್ ಮಗ ಅನ್ಸ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ವೈಜಯಂತಿ ಮಗ ನಾನು. ಅಂಡರ್ಸ್ಟ್ಯಾಂಡ್? ನೀನ್ ಹಾಗೆ ಹೇಳಿದ ಮಾತ್ರಕ್ಕೆ ನಿನ್ನ ಹುಟ್ಟಿಗೆ ನಾನ್ ಕಾರಣ ಅನ್ನೋದನ್ನ ಅಳಿಸಾಕೋಕ್ಕಾಗತ್ತಾ? ಅಳಿಸಾಕೋದಕ್ಕೆ ಆಗದೆ ಇರ್ಬೋದು, ಆದ್ರೆ ನಿನ್ನ ಹೆಸರು ಹೇಳ್ಕೊಂಡು ಆಳೋದಕ್ಕೆ ನನಗೆ ಆಸೆ ಇಲ್ಲ. ತಂದೆ ಅನ್ನೋ ಕೆಟ್ಟ ಹೆಸರಿಗಿಂತ ತಾಯಿ ಅನ್ನೋ ಕಾಮದೇನು ಸಾಕು ನನಗೆ. ಅರ್ಥ ಆಯ್ತಾ? ಅಲ್ಲ ರಂಜಿತ್, ಅಪ್ಪಂಗೆ ಹೀಗೆಲ್ಲ ಮಾತಾಡೋದು ಸರಿನಾ? ನೀನು ಮಾತಾಡ್ಬೇಡ. ಮಾತಾಡ್ಕೂಡ್ದು ನೀನು. ನಿನ್ನಿಂದಾನೆ ಈ ಮನುಷ್ಯ ಇವತ್ತು ಹಾಳಾಗಿರೋದು. ನನ್ನ ಸಾಕ್ಷಿ ಸಾಯೋದಕ್ಕೆ ಒಂದ್ ರೀತಿಲಿ ನೀನು ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನಿನ್ನೂ ಜೈಲಲ್ಲಿರ್ತೀಯ ಅಂದ್ಕೊಂಡಿದ್ದೆ. ಈ ಮನುಷ್ಯನ ಸಹಾಯದಿಂದ ಆಚೆ ಬಂದಿದ್ಯಾ. ವಿಚಾರಿಸ್ಕೊತೀನಿ. ಇವತ್ತಲ್ಲ ನಾಳೆ ನಿನ್ನ ವಿಚಾರಿಸ್ಕೊತೀನಿ. ಆದ್ರೆ ಅದಕ್ಕೂ ಮುಂಚೆ ಆ ದಿನ ನೀನನ್ ತಪ್ಪು ತಿಳ್ಕೊಂಡಿದ್ಯಾ ರಂಜಿತ್. ಸಾಕ್ಷಿ ನನ್ ಮಗಳಿದ್ದ ಹಾಗೆ. ನಾನ್ ಸಾಕ್ಷಿ ಸಾವನ್ ಬಯಸ್ತೀನ? ಮಾತಾಡ್ಬೇಡ್ರಿ ನೀವು. ಯಾಕೆ ರಂಜಿತ್, ನಾನೇನ್ ಮಾಡ್ದೆ? ಇನ್ನೊಂದು ಮಾತಾಡಿದ್ರು ಕುತ್ತಿಗೆ ಇಸಕ್ಕೆ ಸಾಯಿಸ್ಬಿಡ್ತೀನಿ. ನೀವು ಈ ಕೆಟ್ಟ ಹೆಂಗ್ಸ್ ಸವಾಸ ಬಿಡೋವರೆಗೂ ಉದ್ಧಾರ ಆಗಲ್ಲ, ತಿಳ್ಕೊಳ್ಳಿ. ಯಾಕಪ್ಪ ಹಾಗೆ ಹೇಳ್ತೀಯಾ? ನಿನ್ ಹೆಂಡತಿ ಸಾಕ್ಷಿನ ಸಾಯಿಸಿದ ಆದಿತ್ಯನ ಮೇಲೆ ನಿನಗೆ ಕೋಪ ಇದೆ ತಾನೆ? ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಿನಗೂ ಆಸೆ ಇದೆ ತಾನೆ? ಅದು ನನ್ನ ಪರ್ಸನಲ್ ರಿವೆಂಜ್ ಅದು. ಆಗಿರಬಹುದು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೆ ನಮಗೆ ಫೇವರ್ ಆಗೋ ಹಾಗೆ ಒಂದು ಕೆಲಸ ಮಾಡ್ಕೊಡ್ತೀಯಾ? ಏನಿಲ್ಲ, ನೀನು ನನ್ನ ಅಜನ್ಮ ವೈರಿ ಸೂರ್ಯ ಮತ್ತೆ ಅವ್ರ ಮನೆಯವ್ರನ್ನ ನಾಶ ಮಾಡೋದಕ್ಕೆ ನಮಗ್ ಸಾಥ್ ಕೊಡ್ತೀಯಾ? ಯಾಕೆ ನಗ್ತಾ ಇದೀಯಾ? ನಾನು ಜೋಕರ್ ತರ ಕಾಣ್ತಾ ಇದ್ದೀನಾ? ನೋಡು, ನೀನು ನನ್ನ ರಕ್ತ, ನನಗೆ ಸಪೋರ್ಟ್ ಮಾಡಲೇಬೇಕು. ತಂದೆ ಸೇಡಿಗೆ ಮಗ ಸಾಥ್ ಕೊಡೋದು ಅವನ ಧರ್ಮ. ಹೋಲ್ಡ್ ಆನ್ ಚಿದಂಬರಂ, ನೀವು ಹೇಳಿದ್ರಲ್ಲ, ಅದ್ಯಾವುದು ನಾನಲ್ಲ. ನನ್ನನ್ನ ನಿಮ್ಮ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಿಮಗೆ ಯೋಗ್ಯತೆನೇ ಇಲ್ಲ. ಇನ್ನು ಸೇಡನ್ ವಿಷಯಕ್ಕೆ ಬಂದ್ರೆ, ಆದಿತ್ಯನ ಏನು ಬೇಕಾದ್ರೂ ಮಾಡಿ, ಅದನ್ನು ಬಿಟ್ಟು ಅವನ ಮನೆಯವ್ರ ಮೇಲೆ ನಿಮ್ ದೃಷ್ಟಿ ಬಿತ್ತೋ ಮುಗಿಸ್ತೀನಿ. ಇಬ್ಬರನ್ನು ಮುಗಿಸ್ತೀನಿ ನಾನು. ಇದೇನ್ ರಂಜಿತ್ ಹೀಗ್ ಮಾತಾಡ್ತಿದ್ದೀರಾ? ಪಾಪ ಅವ್ರ ಮುಖ ನೋಡಿ, ಹೊರಗಡೆ ಎಲ್ಲೂ ತಲೆ ಎತ್ಕೊಂಡು ತಿರ್ಗೋಕಾಗ್ದೆ ಹೇಗಾಗಿದ್ದಾರೆ ನೋಡಿ. ಅವರಿಗೆ ಮೋಸ ಮಾಡಿರೋರ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಿದಾರ ಅಷ್ಟೇ. ನೀವ್ ಹೋಗಿ ಹೋಗಿ ಅವ್ರ ಸಾವನ್ನೇ ಬಯಸ್ತಿರಲ್ಲ, ಇದು ಸರಿನಾ? ಏಯ್, ಕಾಗೆ ಬಂದು ಕೋಗಿಲೆಗೆ ಉಪದೇಶ ಮಾಡ್ದಾಗಾಯ್ತು ನಿನ್ ಕತೆ. ನೀನು ದೊಡ್ಡ ಶನಿ. ನೀನು ನನಗ್ ಬುದ್ಧಿ ಹೇಳ್ತಾ ಇದ್ಯಾ? ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡ್ರೆ ಬದುಕೋತೀಯ. ಮಾತಾಡಿದ್ಯೋ ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು. ಈಗೇನು ನೀ ನನ್ನ ಸಪೋರ್ಟ್ ಮಾಡ್ತೀಯೋ ಇಲ್ವೋ ಹೇಳು? ನಂದು ಅಷ್ಟೇ, ಒಂದೇ ಮಾತು ಒಂದೇ ಗುರಿ. ಒಂದ್ ಸಾರ್ತಿ ಹೇಳಿದ್ರೆ ಬದಲಾಯಿಸ್ಕೊಳ್ಳೋ ಮಾತೇ ಇಲ್ಲ.